ಮರಾಠಿ ಪುಂಡರ ದೌರ್ಜನ್ಯವನ್ನ ಖಂಡಿಸಿ ಕರ್ನಾಟಕ ಬಂದ್. ಮಾರ್ಚ್ 22ರಂದು ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿದ್ದಾರೆ. ಮರಾಠಿ ಪುಂಡರ ದೌರ್ಜನ್ಯ ಖಂಡಿಸಿ ಕರ್ನಾಟಕ ಬಂದ್. ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಘೋಷಿಸಿದ್ದಾರೆ. ಕರ್ನಾಟಕ ಬಂದ್ ಸಂಪೂರ್ಣ ಯಶಸ್ವಿ ಆಗುತ್ತೆ. ನಮ್ಮನ್ನ ಜೈಲಿಗೆ ಹಾಕಿದ್ರೂ ಪರವಾಗಿಲ್ಲ, ನಾವು ಬಂದ್ ಮಾಡ್ತೀವಿ. ಟೌನ್ ಹಾಲ್ ನಿಂದ ಫ್ರೀಡಂ ಪಾರ್ಕ್ ವರೆಗೂ ರ್ಯಾಲಿ ಮಾಡಿ ನಾಡಿನ ಹಿತಕ್ಕೋಸ್ಕರ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೆರೆ ರಾಜ್ಯ ಸಂಸತ್ ಗಮನವನ್ನ ಸೆಳೆಯೋದಕ್ಕೆ ಬಂದ್ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಬಂದಿರುತ್ತೆ. ಬೆಂಗಳೂರಿನಲ್ಲಿ ವಾಟಾಳ್ ನಾಗರಾಜ್ ಘೋಷಣೆ ಮಾಡಿದ್ದಾರೆ. ಇದ್ರ ಬಗ್ಗೆ ಪವರ್ ಟಿವಿ ಕೂಡ ಜನರ ಅಭಿಪ್ರಾಯವನ್ನ ಕಲೆ ಹಾಕಿತ್ತು. ಬಹಳಷ್ಟು ಜನರು ಬಂದ್ ಬೇಡ, ಅವ್ರ ಅಲ್ಲಿ ಮರಾಠಿ ಪುಂಡ್ರು ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ, ನಾವಿಲ್ಲಿ ಬಂದ್ ಮಾಡಿದ್ರೆ ದಿನನಿತ್ಯದ ಕೂಲಿ ನಂಬಿ ಬದುಕವ್ರಿಗೆ ಕಷ್ಟ ಆಗತ್ತೆ ಅಂತ ಬಹಳಷ್ಟು ಜನ ಹೇಳ್ಕೊಂಡಿದ್ರು. ನೆರೆ ರಾಜ್ಯ ಮತ್ತೆ ಸಂಸತ್ ಗಮನ ಸೆಳೆಯೋದಕ್ಕೆ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು ವಾಟಾಳ್ ನಾಗರಾಜ್ ಅವರು. ಅದು ಯಾವ ರೀತಿ ಅಂತ ಗೊತ್ತಿಲ್ಲ. ಮರಾಠಿ ಪುಂಡರ ದೌರ್ಜನ್ಯವನ್ನ ನಾವು ಕೂಡ ಖಡಾಖಂಡಿತವಾಗಿ ಖಂಡಿಸ್ತೀವಿ. ಕನ್ನಡಿಗರಿಗೆ ಒಳ್ಳೇದಾಗತ್ತೆ, ಕರ್ನಾಟಕಕ್ಕೆ ಒಳ್ಳೇದಾಗತ್ತೆ ಅಂತಂದ್ರೆ ಬಂದ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಒಳ್ಳೇದಾಗತ್ತೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ವಾಟಾಳ್ ನಾಗರಾಜ್ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳೋಣ. ಸಂಪೂರ್ಣ ನೌಕರ ಸಂಘ ಕರ್ನಾಟಕ ಬಂದ್ಗೆ ಬೆಂಬಲ. ಬೆಂಗಳೂರು ಮಹಾನಗರ ಪಾಲಿಕೆ ನೌಕರರ ಸಂಘ ಸಂಪೂರ್ಣ ಬೆಂಬಲ. ಕ್ಷೇಮಾಭಿವೃದ್ಧಿ ಸಂಘ ಸಂಪೂರ್ಣ ಬೆಂಬಲ. ನಾವು ನಿಮ್ಗೆ ಹೇಳೋದಾದ್ರೆ ನ್ಯಾಯಾಂಗ ಅಧ್ಯಕ್ಷರನ್ನು ಕೇಳಿದ್ದೇವೆ, ಅವರು ಬೆಂಬಲ ಕೊಡಬೇಕು ಅಂತ ಹೇಳಿದ್ದೇವೆ. ಪರಭಾಷಿಗರಿಗೆ ವಾಟಾಳ್ ನಾಗರಾಜ್ ವಾರ್ನಿಂಗ್ ಕೊಟ್ಟಿದ್ದಾರೆ. ತಮಿಳರು, ತೆಲುಗು, ಮಲಯಾಳಿಗಳು, ಗುಜರಾತಿಗರು, ಮಾರ್ವಾಡಿಗರು, ಬಿಹಾರಿಗಳು, ಪಂಜಾಬಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕನ್ನಡ ಭಾಷೆ ಕಲಿದೇ ಇದ್ರೆ ಕರ್ನಾಟಕ ಬಿಟ್ಟು ಹೋಗ್ತಾ ಇರಿ ಅಂತ. ಎಸ್, ಇದನ್ನ ಒಪ್ಕೊಳ್ಬಹುದು. ಒಂದು ಹಂತಕ್ಕೆ ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಬಂದು ಜೀವನ ಮಾಡ್ತಾ ಇದ್ದೀರಿ, ಕರ್ನಾಟಕದ ನೀರು ಕುಡಿತಾ ಇದ್ದೀರಿ, ಬೆಂಗಳೂರಲ್ಲಿ ಬದುಕ್ತಿದ್ದೀರಿ ಅಂತಂದಾಗ ಕನ್ನಡ ಭಾಷೆಯನ್ನ ಕಲಿಲೇಬೇಕಾಗತ್ತೆ. ಕನ್ನಡ ಭಾಷೆ ಕಲಿದೆ ನಿಮಗೆ ಬೇರೆ ಆಪ್ಷನ್ ಇಲ್ಲ, ಇದನ್ನ ಒಪ್ಕೊಳ್ಬಹುದು. ಕನ್ನಡ ಭಾಷೆ ಕಲಿದೇ ಇದ್ರೆ ಕರ್ನಾಟಕ ಬಿಟ್ಟು ಹೋಗಿ ಅಂತ ಪರಭಾಷಿಗರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. ಇನ್ನು ಬಂದ್ಗೆ ಬೆಂಬಲ ಕೊಡದೇ ಇದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಂತ ಸುದ್ದಿಗೋಷ್ಠಿಯಲ್ಲಿ ಸಾರಾ ಗೋವಿಂದ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಒಂದು ದಿನ ಬಂದ್ ಮಾಡಿದ್ರೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದನ್ನ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಳ್ಳೇದಾಗುತ್ತೆ, ಕನ್ನಡಿಗರಿಗೆ MES ಪುಂಡ್ರು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಹಾವಳಿ ಕೊಡೋದಿಲ್ಲ ಅನ್ನೋದಾದ್ರೆ ಬಂದ್ ಮಾಡ್ಲಿ. ಇನ್ನು ಬಂದ್ಗೆ ಬೆಂಬಲ ಕೊಡದೇ ಇದ್ರೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ, MES ಪುಂಡರ ಹಾವಳಿಯನ್ನ ನಾವು ಸಹಿಸ್ಕೊಳ್ಬೇಕಾ? ನೊಂದವರ ಪರ ನಾವು ನಿಲ್ಬೇಕಲ್ವಾ? ಈ ಸಮಯದಲ್ಲಿ ನಾವು ಸುಮ್ಮನೆ ಕೂತ್ರೆ ಹೇಗೆ? ಬೆಳಗಾವಿಗೆ ಹೋಗಿ ಬಂದ್ರು ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸಾರಾ ಗೋವಿಂದ್ ಮಾತಾಡಿದ್ರು. ಇಷ್ಟೆಲ್ಲಾ ಮಾಡಿದ್ರು ಹಲ್ಲೆ ಆಗ್ತಿದೆ, ಇನ್ನು ಬಂದ್ ಮಾಡಿದ್ರೆ ಹಲ್ಲೆ ನಿಂತೋಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೂಡ ಹಲವು ಜನ ಕೇಳ್ತಾ ಇದ್ದಾರೆ. ಸಾರಾ ಗೋವಿಂದ್ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳೋಣ. ನಾವು ಇವತ್ತು ಯಾವುದೇ ಹಿತಾಸಕ್ತಿ ಅಂದರೆ ನಮ್ಮ ಸ್ವಂತ ಹಿತಾಸಕ್ತಿಗಳನ್ನ ಇಟ್ಕೊಂಡು ಇವತ್ತು ಹೋರಾಟವನ್ನು ಮಾಡ್ತೀವಿ. ಬಹುಶಃ ಇದೆಲ್ಲರಿಗೂ ಗೊತ್ತು. 40 ವರ್ಷದಿಂದ ನಾನು ಹೋರಾಟ ಮಾಡ್ತಾ ಇದ್ದೀನಿ. 65 ವರ್ಷದಿಂದ ವಾಟಾಳ್ ನಾಗರಾಜ್ ಅವರು ಹೋರಾಟ ಮಾಡ್ತಾವ್ರೆ. ಇಲ್ಲಿರೋ ಎಲ್ಲ ಕನ್ನಡ ಪರ ಸಂಘಟನೆ ಸುಮಾರು 25, 30, 40 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ. ಬಹುಶಃ ಈ ನಾಡಿನ ಹಿತಾಸಕ್ತಿಗೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ಅದು ಭಾಷೆ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಅಥವಾ ನೆಲ ಜಲ ಈ ವಿಚಾರ ಬಂದಾಗ ಸುಮಾರು ನಾವು ಇಲ್ಲಿವರೆಗೆ ವಾಟಾಳವರು ಸುಮಾರು ಒಂದು 50-60 ಬಂದ್ ಕಟ್ಟಿರ್ಬೋದು. ನಾವು ಇತ್ತೀಚೆಗೆ ಒಂದು 15-20 ಬಂದ್ ಮಾಡಿರ್ಬೇಕು. ನಾವು ಇವತ್ತು ಯಾವುದೇ ಹಿತಾಸಕ್ತಿ